ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಂಕರ್ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಹೇರ್ ಕಟ್ ಡೇ. ನಾನು ಯಾವುದೇ ಸಲೂನ್ ಪಾರ್ಲರ್ಗೆ ಹೋಗಿ ಹೇರ್ ಕಟ್ ಮಾಡಿಸಲ್ಲ. ನಾರ್ಮಲ್ ಆಗಿ ನಾನೇ ಮನೆಯಲ್ಲೇ ಹೇರ್ ಕಟ್ ಮಾಡ್ಕೊಳ್ತೀನಿ. ಇವತ್ತು ಹೆಂಗೆ ಹೇರ್ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನಾನು ನಾರ್ಮಲ್ ಆಗಿ ಯಾವಾಗಲೂ ಸಮವಾಗಿರಬೇಕು ಅನ್ಕೊತೀನಿ. ಹಿಂದೆ ಹೇರ್ ನೋಡಿದಾಗ ಒಬ್ಬೊಬ್ರಿಗೆ ಒಂದೊಂದು ಥರ ನೋಡಿ, ಈ ಥರ ಇದೆ. ನನಗೆ ಒಂದು ಹೇರ್ ಲೆಂತ್ ಅಂತ ಇದೆ, ಇಲ್ಲಿವರೆಗೂ ಬಂದರೆ ಸಾಕು. ಅದು ಹೆವಿ ಆಗಿಬಿಟ್ರೆ ಹಿಂಸೆ ಆಗ್ಬಿಡೋದು ನೋಡಿ. ನನಗೆ ಇಷ್ಟಿದ್ರೆ ಸಾಕು, ಸ್ವಲ್ಪ ಹೆವಿ ಆಗಿದೆ. ಸೊ ಅದನ್ನು ನಾನಿವತ್ತು ಕಟ್ ಮಾಡ್ತೀನಿ. ನೀವು ಅಷ್ಟೇ ನಿಮ್ಮ ಮನೇಲೇ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ, ತುಂಬ ಏನು ಕಷ್ಟ ಏನಿಲ್ಲ ಆಯಿತಾ. ನಿಮಗೇನಾದರೂ ವಿ ಶೇಪ್ ಬೇಕು ಅಂದರೆ ಎಲ್ಲ ಹೇರ್ನ ತೊಗೊಂಡು ಬಂದು ಮುಂದೆ ಜುಟ್ಟು ಹಾಕ್ಕೊಳ್ಳಿ. ಈಗ ಇಲ್ಲಿಗೆ ನೀವು ಹೆಂಗೆ ಪೋನಿ ಹಾಕ್ಕೊತೀರೋ ಹಂಗೆ ಇಲ್ಲಿಗೆ ಪೋನಿ ಹಾಕ್ಕೊಳ್ಳಿ. ಎಲ್ಲ ಫುಲ್ ತೊಗೊಂಡು ಇಲ್ಲಿಗೆ ಪೋನಿ ಹಾಕ್ಕೊಂಡು ತುದಿನ ಕಟ್ ಮಾಡಿ 1-2 ಇಂಚು. ಓಕೆನಾ? ತುಂಬ ಚೆನ್ನಾಗಿ ವಿ ಶೇಪ್ ಕೂತ್ಕೊಳ್ಳುತ್ತೆ ನಿಮಗೆ. ಈಗ ನಾನು ಕಟ್ ಮಾಡ್ಕೊಳ್ತಿರೋದು ಆ್ಯಕ್ಚುಲಿ ಸಮವಾಗಿ ಏರ್ ಕಟ್. ಇದು ಸಮ ಏರ್ ಕಟ್. ಓಕೆ, ಹಿಂದೆನೂ ನಾನು ಪಾರ್ಟಿಷನ್ ಮಾಡಿದ್ದೀನಿ. ನಂಗೆ ಆ್ಯಕ್ಚುಲಿ ತುಂಬ ಹೇಳ್ಬೇಕಂದ್ರೆ ನಂಗೆ ತುಂಬ ಶಾರ್ಟ್ ಹೇರ್ ಇಷ್ಟ ಆ್ಯಕ್ಚುಲಿ. ಅದೇ ಹೇಳಲ್ವಾ, ಉದ್ದ ಇದ್ದವರಿಗೆ ಹೇರ್ ಗಿಡ್ಡ ಇರಬೇಕು ಅನ್ಸುತ್ತೆ, ಹೇರ್ ಶಾರ್ಟ್ ಇದ್ದವರಿಗೆ ಲಾಂಗ್ ಇರಬೇಕು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನಾನು ಮಾಡ್ಕೊಂಬಿಡ್ತೀನಿ ನೀಟಾಗಿ. ನಿಮ್ದೇನಾದರೂ ತುಂಬ ಕರ್ಲಿ ವೇವಿ ಇತ್ತು ಅಂತಂದರೆ ನೀವು ದಯವಿಟ್ಟು ಏನು ನೀರನ್ನ ಸ್ಪ್ರೇ ಮಾಡಿಕೊಂಡು ಅಥವಾ ನೀರಲ್ಲಿ ನಿಮ್ಮ ತಲೆ ಕೂದಲನ್ನ ಈ ರೀತಿಯ ಕೈಯಲ್ಲಿ ಹಾಕ್ಕೊಂಡು ನೀರನ್ನ ಈ ರೀತಿಯಾಗಿ ಅಪ್ಲೈ ಮಾಡಿ ಆ ನಂತರ ನೀವು ರಿಬ್ಬನ್ ಹಾಕ್ಕೊಳ್ಳಿ. ಓಕೆನಾ? ಯಾಕೆಂತಂದರೆ ನಿಮಗೆ ಸಮ ಕಾಣಬೇಕಲ್ಲ ಹೇರು. ಓಕೆ, ನನಗೆ ಹೇರ್ ಗ್ರೋತ್ ಬೇಗ ಆಗುತ್ತೆ ಆಯಿತಾ. ನನಗೆ ತುಂಬ ಬೇಗ ಆಗುತ್ತೆ. ನನಗೆ ಅದೇ ಹೇಳಲ್ವಾ, ಒಬ್ಬೊಬ್ರಿಗೆ ಹೇರ್ ಗ್ರೋತೇ ಆಗಲ್ಲ. ನನಗೆ ಹೇರ್ ಗ್ರೋತ್ ಬೇಗ ಆಗುತ್ತೆ. ನನಗೆ ಹಿಂಸೆ ಅನಿಸುತ್ತೆ. ನನಗೆ ಒಂದು ಲೆಂತ್ ಇದೆ, ಆ ಲೆಂತ್ ಮೇಲೆ ಕೂದಲು ಉದ್ದ ಬಂದುಬಿಟ್ರೆ ಹಿಂಸೆ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ಇವತ್ತು ನಾನು ಅದಕ್ಕೆ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಹೇರ್ ಕಟ್ ಮಾಡೋಣ ಅಂತ. ಬಟ್ ಯಾಕೆ ಮಾಡಿರಲಿಲ್ಲ ಅಂದರೆ ವಿಡಿಯೋ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ತಿಂಗಳಿಗೆ ಒಂದ್ಸತಿ ಹೇರ್ ಕಟ್ ಮಾಡ್ತೀನಿ. 2-3 ಇಂಚ್ ನಾನು ಕೂದಲು ತೆಗಿತೀನಿ ಮಂತ್ಲಿ ಒನ್ಸ್ ಪಕ್ಕ. ಬೈ ಮಿಸ್ಟೇಕಾಗಿ ಉಳಿದ್ರೆ 2 ತಿಂಗಳಾಗ್ಬಿಡುತ್ತೆ ಒಂದೊಂದ್ಸಲ. ಈಗ 2 ಮಂತ್ಸ್ ಆಗಿದೆ ಬಿಡಿ ಹೇರ್ ಕಟ್ ಮಾಡಿ. ಬಟ್ ಬೇಗ ಹೇರ್ ಗ್ರೋತ್ ಆಗುತ್ತೆ. ಬೇಗ ನಿಮಗೆ ಹೇರ್ ಗ್ರೋತ್ ಬೇಕು ಅಂತಂದರೆ ಹೋಮ್ ಮೇಡ್ ಹೇರ್ ಆಯಿಲ್ ಹೇಳಿದ್ದೀನಿ, ಮನೆಯಲ್ಲೇ ಮಾಡ್ಕೊಳ್ಳೋದು. ಅದನ್ನು ಮಾಡ್ಕೊಳ್ಳಿ, ಸಕ್ಕದಾಗುತ್ತೆ. ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಡೀಲ್ ಡನ್. ಈಗ 2 ಕಡೆ ಸಿಕ್ಕನ್ನು ಬಿಡಿಸಿದಾಯಿತು. ಈಗ ರಿಬ್ಬನ್ ಹಾಕೊಳ್ಳುವಂತಹ ಸಮಯ. ಈ ಟಡಾ. ಆ್ಯಕ್ಚುಲಿ ನಾನು ನಿಜ ಹೇಳಬೇಕಂದ್ರೆ ನನ್ನ ಹೇರ್ ಇಷ್ಟೇ ಇರಬೇಕು ನನಗೆ ಸಖತ್ ಇಷ್ಟ ಆಯ್ತಾ. ಬಟ್ ನಮ್ಮಮ್ಮ ನಾಯಿ ಹೊಡೆದಂಗೆ ಹೊಡೆಯುತ್ತೆ. 2 ಜುಟ್ಟು ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ನಾನು ತುಂಬ ಟೈಮ್ ಆಗಿತ್ತು ಕಾಲೇಜ್ ನೋಡಿ. ಹೇರ್ ಗ್ರೋತು ಹೆಂಗೆ ಬರ್ತಿದೆ ನೋಡಿ. ಇಲ್ಲೆಲ್ಲ ಹೇರ್ ಗ್ರೋತ್ ಆಗಿದೆ, ಇಲ್ಲಿ ಎಲ್ಲ ಕಡೆ ಹೇರ್ ಗ್ರೋತು. ಬಟ್ ಇದು ಫ್ರಂಟ್ ಕಟ್ ಮಾಡಿದೆ ನಾನು ಆಯಿತಾ. ಆಮೇಲೆ ಅದೆಲ್ಲ ಗ್ರೋತ್ ಅಂದ್ಕೋಬೇಡಿ. ಬಟ್ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಆ ಒಂದು ಹೇರ್ ಆಯಿಲಿಂದ. ಓಕೆ, ನಮ್ಮ ಹೇರ್ ಕಟ್ ಈಗ ಶುರು ಆಗುತ್ತೆ. ಇಲ್ಲಿಗೆ ಕಟ್ ಮಾಡಿಬಿಡ್ಲಾ? ನಮ್ಮಮ್ಮ ಏನಿಲ್ಲ, ನಾಯಿ ಹೊಡೆದಾಗ್ಬಿಡೋದೆ. ಓಕೆ, ಈಗ ನಾನು ಸಣ್ಣ ಕತ್ರಿ ತೊಗೊಂಡಿದ್ದೀನಿ ಮತ್ತು ದೊಡ್ಡ ಕತ್ರಿ. ಅಂದರೆ ಇಲ್ಲೇನಾದ್ರು ಪುಟ್ಟ ಕಟ್ ಮಾಡ್ಕೊಳ್ಳೋಕ್ಕಿದ್ರೆ ಸಣ್ಣದು ಅಥವಾ ದೊಡ್ಡದು. ಓಕೆ, ಶುರು ಕರ್. ಓಕೆ, ಒಂದ್ಸಲ ಮಿರರಲ್ಲಿ ನೋಡ್ಕೊಂಡ್ಬಿಡ್ತೀನಿ, ಕರೆಕ್ಟಾಗಿ ಗೊತ್ತಾಗಲ್ಲ ಆಯಿತಾ. ನೀವು ಬೇಕು ಅಂದರೆ ಕೆಳಗಡೆ ಒಂದು ರಿಬ್ಬನ್ ಹಾಕ್ಕೊಳ್ಳಿ ಎಲ್ಲಿ ಕಟ್ ಮಾಡಬೇಕು ಅಂತ. ನನಗೆ ಅದರ ಅವಶ್ಯಕತೆ ಇಲ್ಲ, ಯಾಕೆಂದರೆ ರೆಗ್ಯುಲರಾಗಿ ಕಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಹಾಗೆ ಕಟ್ ಮಾಡ್ತೀನಿ. ಕೆಳಗಡೆ ಒಂದು ಪೇಪರ್ ಇಟ್ಕೊಳ್ತೀನಿ. ಓಕೆನಾ? ಕಟ್ ಮಾಡಲಾ? ಈಗ ನನಗೆ ಅನ್ಸುತ್ತೆ ಇಷ್ಟು ಕಟ್ ಮಾಡೋದು ಗುಡ್ ಅಂತ. ಬಟ್ ಆದರೂ ಬೇಡ, ರಿಸ್ಕ್ ತೊಗೊಳ್ಳೋದು. ಒಂದು ಸ್ವಲ್ಪ ಕಟ್ ಮಾಡಿ ನೋಡ್ತೀನಿ. ಓಕೆ, ಇಷ್ಟು ಕಟ್ ಮಾಡ್ತೀನಿ. ಒಂದು ಸೈಡ್ ಮುಗೀತು, ಈಗ 2ನೇ ಸೈಡು ಹಾಚ್ಕೋಬೇಕಾ? ಓಕೆ, ಎಷ್ಟು ಕಾಣಿಸಿದೆ ಫೈನಲಿ. ಟಡಾ ಆಯಿತು ಹೇರ್ ಕಟ್ ಮಾಡಿದ್ದು.
ಹೇರ್ ನಾನು ಕಟ್ ಮಾಡಿದ್ದೀನಿ. ಹೇರ್ ಕಟ್ ಆಗಿದ್ದಾಯಿತು. ಓಕೆ, ಆ್ಯಕ್ಚುಲಿ ಹೇರ್ ಕಟ್ ಆಯಿತು. ಸಮ ಕಾಣುತ್ತೆ ನೋಡುವ. ನಾನೀಗ ಒಂಚೂರು ಫ್ರಂಟ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಾಡಿದ್ದೆ ನಾನು, ಆಯಿತಾ, ಅದನ್ನು ಚೆನ್ನಾಗಾಗಿರಲಿಲ್ಲ. ಐ ಥಿಂಕ್ಸ್ ಅದು. ಈಗ ಇನ್ನೊಂದು ಸಲ ಮಾಡೋಣ. ನಂಗೆ ಆ್ಯಕ್ಚುಲಿ ಇಷ್ಟ ಈ ಥರ ಕಟ್, ಆಯಿತಾ. ಏನೋ ಫ್ರೆಂಚ್ ಕಟ್ ಏನೋ ಹೇಳ್ತಾರಪ್ಪ. ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮ ಮಾಡಿಸಿದ್ರು. ಈಗ ಮಾಡ್ಕೊಳಕ್ಕೆ ಹೋದರೆ ಓಕೆ, ಏರ್ ಕಟ್ ಮುಗೀತು. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಥರ ನಾವು ಅದನ್ನು ಫ್ರೆಂಚ್ ಕಟ್ ಏನೋ ಅಂತಾರೆ. ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮ ಮಾಡಿಸಿದ್ರು. ಫಸ್ಟ್ ಪಾರ್ಟ್ ಮಾಡ್ಕೊಂಡು ಬರ್ತೀನಿ. ಕರೆಕ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಕಟ್ ಮಾಡಿಬಿಡೋಣ ಈಗ. ಈ ಕಡೆಯಲ್ಲಿ ಈ ಕಡೆ ಇಲ್ವಾ? ಓಕೆ, ಇದೆ. ಹಾಂ, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಇದು ನಾನು ಟ್ರೈ ಮಾಡಿದ್ದೆ, ಬಟ್ ಚೆನ್ನಾಗಾಗಿತ್ತು, ಆಯಿತಾ. ಬಟ್ ಇದು ಸೆಕೆಂಡ್ ಟ್ರೈ. ಓಕೆ, ಜಾಸ್ತಿ ತುಂಬ ಟೆನ್ಷನ್ ತೊಗೊಂಡೆಲ್ಲ ಕಟ್ ಮಾಡಲ್ಲ. 2 ರೌಂಡ್ ಹಿಂಗೆ ಮಾಡಿ ರೋಲ್ ಮಾಡಿಕೊಂಡು ಓಕೆ, ಮೇ ಬಿ ಚೆನ್ನಾಗಿ ಆಗ್ಬೋದು. ವೆಯ್ಟ್ ಅ ಮಿನಿಟ್, ಆಯಿತಾ. ಹಾಂ, ಓಕೆ, ಯಾ, ಎಸ್. ನಂಗೆ ಲಿಟ್ರಲಿ ಈ ಥರ ಎಲ್ಲ ಹೇರ್ ಕಟ್ ಇಷ್ಟ, ಆಯಿತಾ. ಆಮೇಲೆ ಇಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ, ಇಷ್ಟು ಏಜ್ ಆಗಿದೆ ಈ ಥರ ಹೇರ್ ಕಟ್ ಬೇಕಾ ಅಂತ. ಇಷ್ಟು ಏಜ್ ಆದಮೇಲೆ ಈ ಥರ ಎಲ್ಲ ಹೇರ್ ಕಟ್ ಮಾಡ್ಕೊಬಾರ್ದು ಅಂತಂದರೆ ಹೇರೇ ಇರಬಾರ್ದು, ಆಯಿತಾ. ಏರೇ ಉದ್ರೋಗ್ಬಿಡ್ಲಿ. ಏರಿರೋದೆ ಅಲಂಕಾರ ಮಾಡೋದಕ್ಕೆ. ಓಕೆ, ಆ್ಯಕ್ಚುಲಿ ಇನ್ನೂ ಚೆನ್ನಾಗೇನೋ ಕಟ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಹೋಗಲಿ ಬಿಡಿ, ನಾನು ಹಿಂಗೆ ತೊಗೊಂಡ್ಬಿಡ್ದೆ, ಇದು ಬೆಸ್ಟ್. ಓಕೆ, ಹೇರ್ ಕಟ್ ನೋಡಿದ್ರಲ್ಲ. ನಿಮಗೇನಾದರೂ ವಿ ಶೇಪ್ ಬೇಕಂದರೆ ಫ್ರಂಟಿಗೆ ಜುಟ್ಟು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ನಿಮಗೆ ಈ ಥರ ಸಮ ಬೇಕು ಅಂದರೆ 2 ಕಡೆ ಜುಟ್ಟು ಹಾಕ್ಬಿಟ್ಟು ಹೇರ್ ಕಟ್ ಮಾಡ್ಕೊಳ್ಳಿ. ಆಗಲೇ ನಾನು ಹೇರ್ ಆಯಿಲ್ ಹೇಳಿದ್ನಲ್ಲ, ಅದನ್ನು ಟ್ರೈ ಮಾಡಿ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದರ ಕಂಪ್ಲೀಟ್ ವಿಡಿಯೋ ಇದೇ ಪೇಜಲ್ಲಿದೆ, ಒಂದ್ಸಲನೇ ಚೆಕ್ ಮಾಡ್ಕೊಳ್ಳಿ. ಓಕೆ, ಬಾಯ್. ಓಕೆ, ಬಾಯ್.